ಇದು ನಿಮ್ಮ ಸೆರಗು ಪಾರ್ಟು. ನೀವು ಜಸ್ಟ್ ಈ ರೀತಿ ಹಾಕಿ ಇದಿಷ್ಟನ್ನು ಒಡ ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಸ್ಯಾರಿ ಪ್ರೀಪ್ಲೀಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ಸಹ ಸ್ಯಾರಿ ಪ್ರೀಪ್ಲೀಟಿಂಗ್ ತೋರಿಸಿದ್ದೆ, ಹೇಗೆ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ತೋರಿಸಿದ್ದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಐರನ್ ಬಾಕ್ಸ್, ವಿತೌಟ್ ಹೇರ್ ಸ್ಟ್ರೈಟ್ನರ್ ಮತ್ತು ವಿತೌಟ್ ಟೇಬಲ್, ಇದು ಯಾವುದು ಇಲ್ಲದೆ ಈಸಿಯಾಗಿ ನಾವು ಬೆಡ್ ಮೇಲೆ ಅಥವಾ ನೆಲದ ಮೇಲೆ ಹಾಕೊಂಡು ಹೇಗೆ ಪ್ರೀಪ್ಲೀಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದು ಅಂದ್ರೆ ಕ್ವಿಕ್ ಆಗಿ. ಈಗ ಸಮ್ಟೈಮ್ಸ್ ನಾವು ಚೌಟ್ರಿ ಅಥವಾ ಏನಾದರೂ ಹೋಗಿರ್ತೀವಿ ಹಿಂದಿನ ದಿನ, ಎಲ್ಲೋ ಟೈಮ್ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಟೈಮ್ ಬ್ರೇಕ್ ಇದೆ ಅಂತ ಅಂದ್ರೆ ನಾವು ಆ ಟೈಮಲ್ಲಿ ಬೇಗ ಹೇಗೆ ನಾವು ನೆಕ್ಸ್ಟ್ ಡೇಗೆ ಪ್ರೀಪ್ಲೀಟಿಂಗ್ ಮಾಡಿ ಇಟ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ನಾಳೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿರೋದ್ರಿಂದ ನಾಳೆ ನನಗೆ ಬೇರೆ ಕೆಲಸಗಳು ಇದೆ, ಹಾಗಾಗಿ ಬೇಗ ರೆಡಿ ಆಗಲಿಕ್ಕಾಗಲ್ಲ. 1 ಅವರಲ್ಲಿ ನಾನು ಬೇಗ ರೆಡಿ ಆಗಿಬಿಡಬೇಕು. ಸೊ ಹಾಗಾಗಿ ನಾನು ಸ್ಯಾರಿನ ಮೊದಲೇ ಪ್ರೀಪ್ಲೀಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾನು ರೆಡಿ ಆಗ್ಬೋದು ಅಂತ ಇವತ್ತು ಸ್ಯಾರಿನ ಪ್ರೀಪ್ಲೀಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಯೂಸ್ ಆಗುತ್ತೆ ಅಲ್ವಾ, ಕ್ವಿಕ್ಕಾಗಿ ನೀವು ರೆಡಿ ಆಗ್ಬೋದು ನಂತರನೇ. ಹಾಗಾಗಿ ಈಗ ಮೊದಲಿಗೆ ನಾನು ಯಾವ ಸ್ಯಾರಿನ ಉಡಬೇಕು ಅಂದ್ಕೊಂಡಿದ್ದೀನಿ, ಅದ್ರ ಡಿಸೈನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಉಡಬೇಕು ಅಂದ್ಕೊಂಡಿರುವಂಥ ಸ್ಯಾರಿ ಇದು ಲೈಟ್ ಪರ್ಪಲ್ ಕಲರ್ ಸ್ಯಾರಿ. ಇದು ಒಂದು ಲೈಟ್ ಪರ್ಪಲ್ ಕಲರ್ ಸೀರೆ. ಇದು ಜರಿ ಬಂದ್ಬಿಟ್ಟು ನಿಮಗೆ ಸಿಲ್ವರ್ ಕಲರ್ ಜರಿ ಬಂದಿದೆ. ಇದು ಕಾಂಟ್ರಾಸ್ಟ್ ಇಲ್ಲ, ಫುಲ್ ಸ್ಯಾರಿ ಬ್ಲೌಸ್ ಬಾರ್ಡರ್ ಎಲ್ಲನೂ ಒಂದೇ ಕಲರಲ್ಲಿದೆ. ಇದು ಲೈಟ್ ಬೆಳಕಿಗೆ ತುಂಬಾ ಶೈನಿ ಆಗಿದೆ. ವಿಡಿಯೋದಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ಇದು ತುಂಬಾ ಶೈನಿಂಗ್ ಆಗಿದೆ ಸ್ಯಾರಿ ಫುಲ್ಲು ಒಂದೇ ಕಲರ್ ಇರೋದ್ರಿಂದ ನಾನು ಇದಕ್ಕೆ ಬ್ಲೌಸ್ನ ಸ್ವಲ್ಪ ಡಿಸೈನ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್ ಸೈಡ್ ನೀವು ನೋಡ್ಬೋದು, ಇದಕ್ಕೆ ಡಾರ್ಕ್ ಪರ್ಪಲಲ್ಲಿ ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ. ಹಾಗೆ ಸ್ಲೀವ್ಸಿಗೂ ಅಷ್ಟೇ ಸೇಮ್ ಪರ್ಪಲ್ ಮತ್ತು ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ಈ ರೀತಿಯಾಗಿ ಸ್ಲೀವ್ಸಿಗೆ ಡಿಸೈನ್ ಮಾಡಿಸಿದ್ದೀನಿ. ಸೊ ಹಾಗೆ ಇದರ ಕುಚ್ಚು ಸಹ ನಿಮಗೆ ಡಾರ್ಕ್ ಪರ್ಪಲ್ ಮತ್ತು ಲೈಟ್ ಪರ್ಪಲ್ ಎರಡು ಮಿಕ್ಸ್ ಮಾಡಿಬಿಟ್ಟು ಈ ರೀತಿಯಾಗಿ ಕುಚ್ಚನ್ನು ಹಾಕಿದ್ದೀನಿ. ಇದು ಕುಚ್ಚು ನಾನೇ ಹಾಕಿರೋದು ನೋಡಿ, ಈ ರೀತಿಯಾಗಿ ಬಂದಿದೆ. ಈಗ ನೋಡಿದ್ರಲ್ವಾ ನಾನು ಯಾವ ಸ್ಯಾರಿನ ಉಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರೀಪ್ಲೀಟಿಂಗ್ ಮಾಡೋದು ಹೇಗೆ ಅಂತ. ಬಟ್ ಫಸ್ಟ್ ಸ್ಟೆಪ್ ಏನಂದರೆ, ನಾವು ಪ್ರೀಪ್ಲೀಟಿಂಗ್ ಮಾಡಬೇಕಾದ್ರೆ ನಾವು ಒಂದು ಮೆಜರ್ಮೆಂಟ್, ಅಂದರೆ ನಮ್ಮ ಬಾಡಿ ಮೇಲೆ ಸುಮ್ಮನೆ ಸ್ಯಾರಿನ ಹಾಕ್ಕೊಂಡು ಮೆಜರ್ಮೆಂಟ್ ತೊಗೋಬೇಕು. ಯಾಕೆ ಗೊತ್ತಾ, ಈಗ ಎಲ್ಲರೂ ಒಂದೇ ಥರ ಇರಲ್ಲ. ಈಗ ನಾನು ತೆಳ್ಳಗಿದ್ದೀನಿ, ಇನ್ನು ಕೆಲವರು ಸ್ವಲ್ಪ ದಪ್ಪ ಇರ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ ಆಗಲ್ಲ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಪ್ರೀಪ್ಲೀಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಸೀರೆನ ನಮ್ಮ ಮೈ ಮೇಲೆ ಹಾಕ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಪ್ರೀಪ್ಲೀಟಿಂಗ್ ಮಾಡ್ಬೋದು. ಮೊದಲಿಗೆ ನಾವು ಮಿಡಲ್ ಪ್ಲೀಟ್ ತೊಗೊಳ್ಳಿಕ್ಕೆ ಮೆಜರ್ಮೆಂಟ್ ತೊಗೊಳ್ಳೋಣ. ಯೂಶ್ವಲಿ ನಾವು ಇಷ್ಟು ಕರೆಕ್ಟಾಗಿ ಇಲ್ಲಿಗೆ ಇನ್ಸರ್ಟ್ ಮಾಡ್ಕೊಳ್ತೀವಲ್ವಾ. ಸೊ ಹೀಗೆ ಒಂದು ಸುತ್ತನ್ನು ತಗೋಬೇಕು. ಇಲ್ಲಿಗೆ ಕರೆಕ್ಟಾಗಿ ಒಂದು ರೌಂಡ್ ಬರುತ್ತೆ. ಬಟ್ ಇಲ್ಲಿ ಇಮಿಡಿಯೇಟಾಗಿ ಇಲ್ಲಿಂದಾನೇ ನಾವು ನೆರಿಗೆಯನ್ನು ತಗೊಂಡ್ರೆ ಈ ಫಸ್ಟ್ ನೆರಿಗೆ ಈ ರೀತಿ ಕ್ರಾಸ್ ಆಗಿ ಬಂದ್ಬಿಡುತ್ತೆ, ನೀಟಾಗಿ ನಿಲ್ಲಲ್ಲ. ಹಾಗಾಗಿ ಒಂದಿಷ್ಟು ಹಾಗೆ ಬಿಟ್ಕೊಂಡು, ಇವಾಗ ಒಂದು ಪ್ಲೀಟ್ ತಗೊಂಡಿದ್ದೀವಲ್ಲ, ಒಂದು ಪ್ಲೀಟಷ್ಟು ಹಾಗೆ ಬಿಟ್ಟು ಇಲ್ಲಿಂದ ನಾವು ಪ್ಲೀಟ್ಸ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಮಾರ್ಕಿಗೋಸ್ಕರ ನಾವಿಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು. ಇನ್ನು ಸೆರಗು ಪಾರ್ಟ್ ನೀವು ಸುಮ್ಮನೆ ಹಾಗೆ ಹೀಗೆ ಕೈಯಲ್ಲಿ ಮುದ್ದೆ ಮಾಡಿಕೊಂಡು ಹಾಕ್ಕೊಂಡು ನೀವು ಅಳತೆಯನ್ನು ನೋಡ್ಕೊಳ್ಬೋದು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಟು ಇದಿಷ್ಟು ಸೆರಗು ಪಾರ್ಟ್ ಬರುತ್ತೆ. ಇಲ್ಲಿ ನೀವು ಒಂದು ಪಿನ್ನನ್ನು ಇಲ್ಲಿ ಕರೆಕ್ಟಾಗಿ ಒಂದು ಪಿನ್ನನ್ನು ಹಾಕ್ಕೋಬೇಕು. ಈಗ ಮಿಡಲ್ ಪ್ಲೀಟ್ ಎಂಡ್ ಪಾಯಿಂಟ್ನ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು. ಅದನ್ನು ಈ ಸೆರಗು ಹೀಗೆ ಹಾಕ್ಕೊಂಡು
ಇಲ್ಲಲ್ಲ, ಇದು ಆಲ್ಮೋಸ್ಟ್ ನಮ್ಮ ರೈಟ್ ಸೈಡ್, ನಮ್ಮ ರೈಟ್ ಶೋಲ್ಡರ್ನ ಸ್ಟ್ರೈಟ್ ಇಲ್ಲಿ ಬರೋವರೆಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಅಂದರೆ ಪಿನ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಸ್ಯಾರಿನ ಪ್ರೀಪ್ಲೀಟಿಂಗ್ ಮಾಡಲಿಕ್ಕಿಂತ ಮುಂಚೆ ಮೆಜರ್ಮೆಂಟ್ ಮಾಡಿ ಪ್ರೀಪ್ಲೀಟಿಂಗ್ ಮಾಡಿದ್ರೆ ಉಡಬೇಕಾದ್ರೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಇವಾಗ ಪ್ರೀಪ್ಲೀಟಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ಪಲ್ಲುವಿನ ಪ್ಲೀಟ್ಸ್ ತೆಗಿಲಿಕ್ಕಿಂತ ಮುಂಚೆ ಒಂದ್ಸಲ ನೀವು ಹಾಕ್ಬಿಟ್ಟು ನೋಡ್ಕೊಳ್ಳಿ ಮೇಲ್ಗಡೆ ಯಾವ ಬರುತ್ತೆ. ಈ ದೊಡ್ಡ ಬಾರ್ಡ್ರು ಯೂಶಲಿ ಕೆಳಗಡೆ ಏನು ನಮಗೆ ಕಾಲತ್ರ ಬರುತ್ತಲ್ವ ದೊಡ್ಡ ಬಾರ್ಡ್ರು, ಅದೇ ನಮಗೆ ಮೇಲ್ಗಡೆ ಪ್ಲೀಟ್ ಬರೋದು. ಅದನ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಪ್ಲೀಟ್ಸ್ ತೆಗಿಬೇಕು. ಆದಷ್ಟು ಚಿಕ್ಕದಾಗಿ ಪ್ಲೀಟ್ಸನ್ನು ತೆಗೆದ್ರೆ ತುಂಬ ಪ್ಲೀಟ್ಸ್ ಬರುತ್ತೆ ಮತ್ತು ನೋಡಲಿಕ್ಕೂ ನೀಟಾಗಿರುತ್ತೆ. ನಾನು ಒಳಗಡೆ ಎಲ್ಲ ಪ್ಲೀಟ್ಸು ಚಿಕ್ಕದಾಗಿ ತೆಗಿತಾ ಇದ್ದೀನಿ. ಮೇಲ್ಗಡೆ ಒಂದು ಪ್ಲೀಟ್ ಮಾತ್ರ ಸ್ವಲ್ಪ ದೊಡ್ಡದಾಗಿ ತಗೊಳ್ತೀನಿ. ನೋಡಿ ಈ ರೀತಿಯಾಗಿ ಈ ಲಾಸ್ಟ್ ಪ್ಲೇಟ್ನ ಒಂದು ಸ್ವಲ್ಪ ದೊಡ್ಡದಾಗಿ ತಗೊಳ್ತೀನಿ. ಯಾಕಂದರೆ ಇಲ್ಲದಿದ್ದರೆ ಇದು ಎಲ್ಲ ಪ್ಲೇಟ್ಸು ಹೊರಗಡೆ ಬಂದುಬಿಡುತ್ತೆ. ಹಾಗೆ ಇದನ್ನು ಚೂರು ದೊಡ್ಡದಾಗಿ ಅಂದರೆ ತುಂಬ ಇಲ್ಲ, ಒಂದು ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಕುಚ್ಚಿರೋದ್ರಿಂದ ಏರುಪೇರಾಗಿರುತ್ತೆ, ಎಲ್ಲನ್ನ ನೀಟಾಗಿ ಜೋಡಿಸ್ಕೊಳ್ಬೇಕು. ಫಸ್ಟು ಇದೆಲ್ಲವನ್ನು ಒಂದೇ ಲೆವೆಲ್ಗೆ ಜೋಡಿಸ್ಕೊಳ್ಳೋಣ. ಇಲ್ಲಿ ಜೋಡಿಸ್ಕೊಂಡಾಗಿದೆ. ಇವಾಗ ಇಲ್ಲಿ ಇಟ್ಕೊಂಡು ಈ ಕೆಳಗೆ ಒಂದು ಸ್ವಲ್ಪ ಕೆಳಭಾಗದಲ್ಲಿ ಎಲ್ಲ ನೆರಿಗೆನ ನೀಟಾಗಿ ಒಂದೇ ಲೆವೆಲ್ಗೆ ಜೋಡಿಸ್ಕೋಬೇಕು. ಸ್ವಲ್ಪ ಜೋಡಿಸ್ಕೋಬೇಕಾದ್ರೆ ಟೈಟಾಗಿ ಎಳೆದು ಈ ರೀತಿ ಜೋಡಿಸ್ಕೊಂಡು ಸ್ಟಾರ್ಟಿಂಗಲ್ಲಿ ಪಿನ್ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೊಂದು ಪಿನ್ನನ್ನು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಳ್ಳೆ ಪಿನ್ನನ್ನೇ ತಗೋಬೇಕಾದ್ರೆ, ಯಾಕಂದರೆ ಕೆಲವೊಂದು ಪಿನ್ಗಳು ತುಕ್ಕೆಲ್ಲ ಹಿಡ್ದಿರುತ್ತೆ. ಆ ಥರ ಪಿನ್ ಯೂಸ್ ಮಾಡಿದರೆ ಸೀರೆನೂ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಫಸ್ಟ್ ಸ್ಟೆಪ್ಪು ಆಗಿದೆ. ಇದಿಷ್ಟು ಆದರೆ ಸಾಕು. ಆಮೇಲೆ ನಾವು ನೀಟಾಗಿ ನೆರಿಗೆಯನ್ನು ತಗೊಳ್ತಾ ಹೋಗ್ಬೋದು. ಈಗ ನೀವು ಈ ರೀತಿ ಬೆಡ್ ಮೇಲೆ ಅಥವಾ ನೆಲದ ಮೇಲೆ ಎಲ್ಲಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಇದ್ರ ಮೇಲೆ ಏನಾದರೂ ಒಂದು ಭಾರವಾಗಿರುವಂಥ ವಸ್ತು ಇಟ್ಕೋಬೇಕು. ಯಾರಾದರೂ ಹೆಲ್ಪಿಗಿದ್ರೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಇಟ್ಕೊಂಡು ನೀವು ಮಾಡ್ಬೋದು. ಒಬ್ಬರೇ ಇದ್ದೀರಾ ಅಂದರೆ ಇದ್ರ ಮೇಲೆ ಏನಾದರೂ ಭಾರವಾದ ವಸ್ತುವನ್ನು ಇಟ್ಕೊಂಡು ಮಾಡಬೇಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಭಾರವಾಗಿರೋ ವಸ್ತು ಬೇಕಲ್ವಾ, ಹಾಗಾಗಿ ನಾನು ಈ ಬುಕ್ಕನ್ನು ತಗೊಳ್ತಾ ಇದ್ದೀನಿ. ಇಲ್ಲ ಕಲ್ಲು ಆ ಥರ ಏನಾದರೂ ಇದ್ರೂ ನೀವು ಈ ರೀತಿ ಇಟ್ಕೋಬೋದು. ಇವಾಗ ನೀಟಾಗಿ ಒಂದೊಂದೇ ಪ್ಲೀಟ್ಸ್ನ ಈ ರೀತಿಯಾಗಿ ತಗೊಳ್ತಾ ಹೋಗಬೇಕು. ಇನ್ನು ನೆಕ್ಸ್ಟ್ ನೀಟಾಗಿ ಈ ರೀತಿ ಪ್ಲೀಟ್ಸ್ನ ಜೋಡಿಸ್ಕೊಳ್ತಾ ಹೋಗಿ ಈಸಿಯಾಗಿ ಜೋಡಿಸ್ಕೋಬೋದು. ಯಾಕಂದರೆ ಆಲ್ರೆಡಿ ನಾವು ಪ್ಲೀಟ್ಸ್ನ ತೊಗೊಂಡಿದ್ದೀವಲ್ವ. ಆದಷ್ಟು ಸ್ವಲ್ಪ ಭಾರವಾಗಿರೋ ವಸ್ತು, ಯಾಕಂದರೆ ಹಿಂಗೆ ಎಳ್ದು ಮಾಡ್ತೀವಲ್ವಾ, ಎಳ್ದಾಗ ಅದು ಈ ಕಡೆ ಬರಬಾರ್ದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಭಾರವಾಗಿರೋ ರೀತಿನೇ ಏನಾದರೂ ಇಟ್ಕೊಳ್ಳಿ. ಈ ರೀತಿ ಕೆಲವೊಂದು ನೆರಿಗೆ ಎಲ್ಲ ಒಳಗೆ ಹೋಗಿರುತ್ತೆ, ಎಳ್ದು ಎಲ್ಲದನ್ನ ಹೊರಗೆ ಎಳ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೋಬೇಕಾದ್ರೆ ಈ ರೀತಿ ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ಉಚ್ಕೊಂಡು ಮಾಡಿಕೊಂಡ್ರೆ ನೆರಿಗೆ ನೀಟಾಗಿ ನಿಲ್ಲುತ್ತೆ. ಇದೇ ರೀತಿ ನೆರಿಗೆ ಇಟ್ಕೊಂಡು ಎಲ್ಲ ಕಡೆ ಪಿನ್ ಹಾಕ್ಕೋಬೇಕು. ನಾವು ಎಲ್ಲಿವರೆಗೆ ಮೆಜರ್ಮೆಂಟ್ ಪಿನ್ ಹಾಕ್ಕೊಂಡಿದ್ವೋ ಅಲ್ಲಿವರೆಗೆ ಈ ರೀತಿ ನೆರಿಗೆಯನ್ನು ಇಟ್ಕೊಂಡು ಪಿನ್ನನ್ನು ಮಾಡ್ಕೋಬೇಕು. ನೋಡಿ ನಾನು ಮೆಜರ್ ಮಾಡಿಕೊಂಡು ಪಿನ್ ಹಾಕಿರೋದು ಇಲ್ಲಿವರೆಗೆ ಆಗಿದೆ. ಇಲ್ಲಿ ಸ್ಟ್ರೈಟ್ಗೆ ಇನ್ನೊಂದು ಪಿನ್ನನ್ನು ಹಾಕ್ಕೊಡ್ತೀನಿ. ಆದಷ್ಟು ಈ ರೀತಿ ಕೈಯಲ್ಲಿ ಉಚ್ಕೊಂಡ್ರೆ ಅದು ಐರನ್ ಮಾಡಿರೋ ರೀತಿನೇ ನೀಟಾಗಿ ನಿಲ್ಲುತ್ತೆ. ಈಗ ಐರನ್ ಬಾಕ್ಸಲ್ಲಿ ನಾವು ಐರನ್ ಮಾಡಿದ್ರೆ ಈ ರೇಷ್ಮೆ ಸೀರೆಗಳಲ್ಲಿ ಆ ಮಾರ್ಕ್ ಹೋಗೋದೇ ಇಲ್ಲ. ನೆಕ್ಸ್ಟ್ ಟೈಮ್ ಎಲ್ಲ ಉಡಬೇಕಾದ್ರೆ ಆ ಮಾರ್ಕ್ ಹೋಗೋದೇ ಇಲ್ಲ, ಹಾಗೇ ಇರುತ್ತೆ. ಸೊ ಬಟ್ ನಾವು ಕೈಯಲ್ಲಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಆ ಮಾರ್ಕ್ ಆ ಥರ ಏನು ಬೀಳಲ್ಲ.
ಈಗ ನನ್ನ ಪಲ್ಲು ಪೋರ್ಷನ್ ಮುಗ್ದಿದೆ. ಇನ್ನು ಮಿಡಲ್ ಪ್ಲೀಟ್ಸನ್ನು ತಗೋಬೇಕು. ಇವಾಗ ಪಲ್ಲುವಿನ ಪ್ಲೀಟ್ಸ್ ಇಲ್ಲಿಗೆ ಮುಗ್ದಿದೆ. ನೆಕ್ಸ್ಟ್ ನಾನು ಇವಾಗ ಮಿಡಲ್ ಪ್ಲೀಟ್ಸ್ ತಗೋಬೇಕಲ್ವಾ, ಸೊ ಅದನ್ನು ನಾನು ಎಂಡಿಂಗ್ ಪಾಯಿಂಟ್ ಏನಿದೆ ಅಲ್ಲಿಂದ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಮಿಡಲ್ ಪ್ಲೀಟ್ಸ್ನ ಎಂಡಿಂಗ್ ಪಾಯಿಂಟ್. ನಾನು ಇಲ್ಲಿಂದ ಪ್ಲೀಟ್ಸ್ನ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಒಂದು ಪ್ಲೀಟ್ ಸ್ವಲ್ಪ ದೊಡ್ಡದಾಗೆ ತಗೋಬೇಕು, ಯಾಕಂದರೆ ಅದು ಸ್ವಲ್ಪ ಕ್ರಾಸ್ ಆಗಿ ಹೋಗೋದು ಇಲ್ಲ ಫೋಲ್ಡ್ ಆಗೋದು ಆ ರೀತಿ ಆಗುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಪ್ಲೀಟ್ಸ್ ಒಂದನ್ನು ನಾನು ದೊಡ್ಡದಾಗಿ ತಗೊಳ್ತೀನಿ, ಆಮೇಲೆ ಎಲ್ಲ ಪ್ಲೀಟ್ಸನ್ನು ಸ್ವಲ್ಪ ಚಿಕ್ಕದಾಗಿ ತಗೊಳ್ತೀನಿ. ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಪಿನ್ ಹಾಕಿ ಅಲ್ಲಿಗೆ ಎಂಡ್ ಆಗಿದೆ. ಈಗ ನೀಟಾಗಿ ಇದನ್ನು ಜೋಡಿಸ್ಕೊಳ್ಬೇಕು. ಎಲ್ಲ ನೆರಿಗೆನೂ ಈ ಥರ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ನಾವು ಇದನ್ನ ಬೆಡ್ ಮೇಲೆ ಹಾಕ್ಕೊಳ್ಳೋಣ. ಈಗ ಮಿಡಲ್ ಪ್ಲೀಟ್ಸನ್ನು ತೊಗೊಂಡಾಗಿದೆ. ಇದನ್ನು ನಾವು ನೀಟಾಗಿ ಜೋಡಿಸ್ಕೊಳ್ಬೇಕು. ನಾನು ಇವಾಗ ಇದನ್ನು ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಹಾಕ್ಕೊಂಡು ಜೋಡಿಸ್ಕೊಂಡು ಪಿನ್ ಮಾಡ್ಕೊಳ್ಳೋಣ. ಎಲ್ಲ ಪ್ಲೇಟ್ಸನ್ನು ಒಂದೇ ಲೆವೆಲ್ ಆಗಿ ಜೋಡಿಸ್ಕೊಳ್ಬೇಕು. ಈ ರೀತಿ ಒಂದು ಸ್ವಲ್ಪ ಒಂದೇ ಲೈನಲ್ಲಿ ಜೋಡಿಸ್ಕೊಳ್ದೆ ಒಂದು ಚೂರು ಈ ಥರ ಗ್ಯಾಪ್ ಮಾಡಿಬಿಟ್ಟು ಜೋಡಿಸ್ಕೊಂಡ್ರೆ ಒಳ್ಳೆಯದು. ಆದಷ್ಟು ನೀವು ಹಿಂಗೆ ಜೋಡಿಸ್ಕೋಬೇಕಾದ್ರೆ ಹಿಂಗೆ ಉಚ್ಕೊಳ್ತಾ ಮಾಡಿಕೊಂಡ್ರೆ ಒಳ್ಳೆಯದು. ಆವಾಗ ನೀಟಾಗಿ ಐರನ್ ಮಾಡಿದ ಥರನೇ ಇರುತ್ತೆ. ಒಳಗಡೆ ಇರೋ ಪ್ಲೇಟ್ಸ್ನ ಹೀಗೆ ಹೊರಗಡೆ ಎಳ್ಕೊಂಡು ನೀಟಾಗಿ ಕೈಯಲ್ಲಿ ಈ ರೀತಿ ಉಚ್ಕೊಳ್ತಾ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಲ್ವಾ. ಇವಾಗ ನಾವು ಇದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಡೋಣ ಇಲ್ಲಿ. ಈಗ ಮತ್ತೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಏನಾದರೂ ಭಾರವಾದಂಥ ವಸ್ತನ್ನು ಇಟ್ಕೊಳ್ಳಿ. ಹಿಂಗೆ ಮತ್ತೆ ಒಂದು ಸ್ವಲ್ಪ ಕೆಳಭಾಗಕ್ಕೆ ಹೋಗಿ ನೆರಿಗೆನ ಮತ್ತೆ ಜೋಡಿಸಿಟ್ಕೊಂಡು ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳೋಣ. ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಒಳಗಿರುವಂಥ ಪ್ಲೀಟ್ಸ್ನೆಲ್ಲ ಹೊರಗಡೆ ಎಳ್ಕೊಂಡು, ನೋಡಿ ಇಲ್ಲಿ ಕೆಲವೊಂದು ಪ್ಲೀಟ್ಸ್ ಒಳಗೆ ಹೋಗಿಬಿಟ್ಟಿದೆ, ಅದನ್ನೆಲ್ಲ ಎಳ್ಕೊಂಡು ನೀಟಾಗಿ ಈ ರೀತಿ ಜೋಡಿಸ್ಕೋಬೇಕು. ಇವಾಗ ಇಲ್ಲೊಂದು ಪಿನ್ನನ್ನು ಹಾಕ್ಕೊಳ್ತೀನಿ ನಾನು. ನೋಡಿ ಇವಾಗ ಎಷ್ಟು ನೀಟಾಗಿದೆ ಅಲ್ವಾ. ಈಗ ನಾನು ಅಲ್ಲಿ ಪಿನ್ನನ್ನು ಹಾಕ್ಕೊಂಡಲ್ಲ ಆ ಭಾಗಕ್ಕೆ ನಾನು ಭಾರವಾದ ವಸ್ತುವನ್ನು ಇಟ್ಟಿದ್ದೀನಿ. ಇವಾಗ ಕೆಳಗಡೆ ನೆರಿಗೆಯನ್ನು ಸರಿ ಮಾಡ್ಕೊಳ್ಳೋಣ. ಕೆಳಗಡೆ ಅಲ್ವಾ, ಹಾಗಾಗಿ ಸ್ವಲ್ಪ ಸಿಂಗಲ್ ನೆರಿಗೆಯನ್ನು ಈ ರೀತಿ ಉಚ್ಕೊಂಡು ನಾವು ಜೋಡಿಸ್ಕೊಂಡ್ರೆ ನೀಟಾಗಿ ನಿಲ್ಲುತ್ತೆ. ನೋಡಿ ಇವಾಗ ನೀಟಾಗಿ ಬಂದಿದೆ ಅಲ್ವಾ ನೆರಿಗೆ. ಈಗ ನಾನು ಇಲ್ಲೊಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ.
ಇದು ಆ್ಯಕ್ಚುಲಿ ಸೀರೆಯನ್ನು ಫೋಲ್ಡ್ ಮಾಡಿರುವಂಥ ಲೈನು, ಹಾಗಾಗಿ ಮೇಲಿನ ಇದು ಸ್ಪ್ಲೀಟ್ ಏನಿದೆ ಅದು ಸ್ವಲ್ಪ ಏಳ್ತಾ ಇದೆ. ಇದು ಹೊಸ ಸೀರೆ, ನಾನಿನ್ನೂ ಉಟ್ಟೇ ಇಲ್ಲ. ಫೋಲ್ಡ್ ಮಾಡಿಟ್ಟಿದ್ನಲ್ಲ, ಆ ಲೈನ್ ಸ್ವಲ್ಪ ಮೇಲಕ್ಕೆ ಏಳ್ತಾ ಇದೆ. ನಾವು ಈ ರೀತಿ ಫೋಲ್ಡ್ ಮಾಡಿ ಅಂದರೆ ಇವಾಗ ಬಾಕ್ಸ್ ಫೋಲ್ಡಿಂಗ್ ಮಾಡಿರ್ತೀವಲ್ವ, ಆಮೇಲೆ ಇದು ಲೈನ್ ಹೋಗಿಬಿಟ್ಟು ಸೆಟ್ ಆಗುತ್ತೆ ನೆರಿಗೆ. ಸೊ ಇವಾಗ ಸೆಂಟರ್ ಪ್ಲೀಟು ರೆಡಿಯಾಗಿದೆ. ನಾವೀಗ ಏನು ಮಾಡೋಣ ಅಂದರೆ ಬಾಕ್ಸ್ ಫೋಲ್ಡಿಂಗ್ ಮಾಡೋಣ. ಈಗ ಇದೇನಿದೆ ನಮ್ಮ ವೇಸ್ಟ್ ಪಾರ್ಟ್, ಅಂದರೆ ಒಳಗಡೆ ಸುತ್ಕೊಳ್ತೀವಲ್ಲ ಆ ಪಾರ್ಟು, ಅದನ್ನು ನಾನು ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿರೋದು ಸೆರಗಿನ ಮುಂದಿನ ಪಾರ್ಟ್. ಇಲ್ಲಿ ನಿಮ್ಮ ಸೆಂಟರ್ ಪ್ಲೀಟ್ಸ್ ಇದೆ. ಈ ಭಾಗದಲ್ಲಿ ನಿಮಗೆ ಇದು ಸೆರಗಿನ ಭಾಗ ಇರೋದು. ಈ ಪಾರ್ಟನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಇದು ಬಾಕ್ಸ್ ಫೋಲ್ಡಿಂಗಲ್ಲಿ ಇಂಪಾರ್ಟೆಂಟು. ತುಂಬ ಜನಕ್ಕೆ ಇದರಲ್ಲೇ ಕನ್ಫ್ಯೂಸ್ ಆಗೋದು. ಈ ರೀತಿ ಹಾಕ್ಕೊಂಡಾದಮೇಲೆ ನಾವು ಈ ಸೆಂಟರ್ ಪ್ಲೀಟ್ಸ್ ಇದೇನಿದೆ ಇದನ್ನು ತೆಗೆದು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಕೆಳಭಾಗದಲ್ಲಿ ಎಲ್ಲ ಸರಿ ಮಾಡ್ಕೊಳ್ಳಿ, ನೆರಿಗೆನೆಲ್ಲ ಸರಿ ಮಾಡ್ಕೊಂಡಾದಮೇಲೆ ಈಗ ಇದು ವೇಸ್ಟ್ ಪಾರ್ಟ್ ಏನಿದೆ ಇದನ್ನು ನಾವು ಒಂದು ಬಾಕ್ಸ್ ಅಷ್ಟು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ಈ ಸೆರಗು ಏನಿದೆ ಸೆರಗನ್ನು ಆ ಭಾಗಕ್ಕೆ ಹಾಕ್ಕೊಳ್ಬೇಕು. ಆ ಕಡೆ ಇಲ್ಲಿವರೆಗೆ ಸೆರಗು, ಮತ್ತು ಇದೇನಿದೆ ಅಂದರೆ ಇದು ಚೆಸ್ಟ್ ಪಾರ್ಟು. ಇದಿಷ್ಟು ಆಲ್ಮೋಸ್ಟ್ ನಿಮಗೆ ಚೆಸ್ಟ್ ಹತ್ರ ಬರುತ್ತೆ ನೆರಿಗೆ. ಇದು ನಮ್ಮ ಚೆಸ್ಟ್ ಪಾರ್ಟು. ಇದನ್ನು ನೀಟಾಗಿ ಹೀಗೆ ಉಜ್ಜಿಟ್ಕೊಂಡ್ರೆ ಒಳ್ಳೆಯದು. ಇವಾಗ ಇದಿಷ್ಟು ಬಿಟ್ಟು ಇಲ್ಲಿ ಇದನ್ನು ಹಾಗೆ ಮುಂದಕ್ಕೆ ತಳ್ಕೊಳ್ಳಿ. ಈ ಉಳಿದಿರೋ ಭಾಗ ಏನಿದೆ ಇಲ್ಲಿ ಇದನ್ನು ಇದ್ರ ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಉಜ್ಕೊಳ್ಳಿ. ಇವಾಗ ನೀಟಾಗಿ ಆಗಿದೆ ನೋಡಿ. ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗೆ ಇಲ್ಲಿ ಸೆಂಟರ್ ಪ್ಲೀಟ್ಸು ಈ ರೀತಿಯಾಗಿ ಬರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಸೆಂಟರ್ ಪ್ಲೀಟ್ಸ್ ಇಲ್ಲಿ ಬಂದಿದೆ. ಈಗ ನೋಡಿ ಫೋಲ್ಡಿಂಗು ಬಾಕ್ಸ್ ಶೇಪಲ್ಲಿ ಬಂದಿದೆ. ಹಾಗೆ ಇದೇನಿದೆ ಸೆಂಟರ್ ಪ್ಲೀಟ್ಸು ಕರೆಕ್ಟಾಗಿ ಸೆಂಟ್ರಲ್ಲಿ ಬಂದಿದೆ. ಈಗ ನಾವು ಚೆಸ್ಟ್ ಪಾರ್ಟು ಮತ್ತು ಸೆರಗು ಪಾರ್ಟ್ ಏನಿದೆ ಅದನ್ನು ನಾವು ಈ ಭಾಗಕ್ಕೆ ಹೀಗೆ ಹಾಕ್ಕೊಳ್ಬೇಕು. ಇದು ನಿಮ್ಮ ಸೆರಗು ಪಾರ್ಟು. ನೀವು ಜಸ್ಟ್ ಈ ರೀತಿ ಹಾಕಿ ಇದಿಷ್ಟನ್ನು ಹೀಗೆ ಅಡಿಗಡೆ ಫೋಲ್ಡ್ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ, ಅಥವಾ ಇದರ ಒಳಗಡೆ ಇನ್ಸರ್ಟ್ ಕೂಡ ಮಾಡ್ಕೊಳ್ಬೋದು. ಇನ್ನು ನಿಮಗೆ ವಿಡಿಯೋ ಬೇರೆ ಬೇರೆ ಯೂಟ್ಯೂಬ್ ವೀಡಿಯೋಸಲ್ಲಿ ಮತ್ತು ಎಲ್ಲ ಕಡೆ ಕಾಣೋ ರೀತಿ ನೀಟಾಗಿ ಕಾಣಬೇಕಂದ್ರೆ ಈ ರೀತಿ ಸ್ವಲ್ಪ ಚೆಸ್ಟನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು. ಮಾಡಿಕೊಂಡು ಈ ಉಳಿದಿರೋ ಪೋರ್ಷನ್ನ ನಾನು ಆವಾಗಲೇ ಹೇಳ್ದಂಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದರ ಒಳಭಾಗಕ್ಕೆ ಹಾಕ್ಕೊಂಡು ಬಿಡ್ಬೋದು. ಬೇಡ ಅನ್ನೋರು ಫುಲ್ಲು ಇಲ್ಲಿ ಅಡಿಗಡೆಗೆ ಹಾಕ್ಕೊಂಡು ಫೋಲ್ಡ್ ಮಾಡಿ ಕೂಡ ಇಟ್ಕೊಳ್ಬೋದು.
ನೋಡಿ ಇವತ್ತಿನ ನಮ್ಮ ಬಾಕ್ಸ್ ಫೋಲ್ಡಿಂಗ್ ರೆಡಿಯಾಗಿದೆ. ನನಗೆ ಇದು ತುಂಬ ಈಸಿ ಆಗುತ್ತೆ. ನಾನು ಫಂಕ್ಷನ್ಗೆ ಹೋಗಬೇಕಾದ್ರೆ ಆರಾಮಲ್ಲಿ ನನಗೆ ಮಿಡಲ್ ಪ್ಲೀಟ್ ತೆಗೆಯೋ ಕೆಲಸ ಇಲ್ಲ, ಹಾಗೆ ಸೆರ್ಗಿನ ಪ್ಲೀಟ್ಸ್ ಕೂಡ ತೆಗೆಯೋ ನೆಸೆಸಿಟಿ ಇಲ್ಲ. ಫಾಸ್ಟಾಗಿ ಉಟ್ಕೊಂಡು ಹೋಗ್ಬೋದು. ಉಟ್ಟಾದಮೇಲೆ ಹೇಗೆ ಕಾಣಿಸ್ತೀನಿ ಅಂತ ಕೂಡ ನೀವು ನೋಡ್ಬೋದು. ಈಗ ಪ್ರೀ ಪ್ಲೀಟಿಂಗ್ ಕಂಪ್ಲೀಟ್ ಆಗಿದೆ ಅಲ್ವಾ, ಇದನ್ನು ನೀವು ನೀಟಾಗಿ ಒಂದು ಕವರಲ್ಲಿ ಹಾಕಿ ಇಟ್ಟಿರ್ಬೋದು. ನಾನು ಈ ರೀತಿ ಸ್ಯಾರಿ ಕವರನ್ನು ಯೂಸ್ ಮಾಡ್ತೀನಿ. ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ನಾನು ಎಲ್ಲ ಸೀರೆಗಳನ್ನ ನಾನು ಈ ರೀತಿ ಸ್ಯಾರಿ ಕವರಲ್ಲಿ ಹಾಕಿಡ್ತೀನಿ. ನೋಡಿ, ಈ ರೀತಿ ಕವರಲ್ಲಿ ಹಾಕಿಟ್ರೆ ನೀಟಾಗಿ ಹಾಗೇ ಇರುತ್ತೆ. ಯಾವ ರೀತಿ ಸುಕ್ಕು ಏನು ಆ ಥರ ಆಗಲ್ಲ. ನೋಡಿ, ಈ ರೀತಿ ನೀಟಾಗಿ ಇರುತ್ತೆ. ಈ ಥರ ಕವರ್ ಇಲ್ಲ ಅನ್ನೋರು ಮಾಮೂಲಿ ಕವರ್ಸ್ ಇರುತ್ತಲ್ವ, ಅದನ್ನು ಕೂಡ ಹಾಕಿಬಿಟ್ಟು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ರೆಡಿಯಾಗಿದೆ. ಇಲ್ಲಿ ನಾನು ಯಾವುದೇ ರೀತಿ ಐರನ್ ಬಾಕ್ಸ್, ಟೇಬಲ್ ಮತ್ತು ಹೇರ್ ಸ್ಟ್ರೈಟ್ನರ್ ಯಾವುದನ್ನು ಯೂಸ್ ಮಾಡಿಲ್ಲ. ಜಸ್ಟ್ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡಿಕೊಂಡು ನಾನೇ ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಮಾಡಿರುವಂಥ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್. ನೀವು ಕೂಡ ಎಲ್ಲಾದರೂ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಈಗ ಈ ಸ್ಯಾರಿ ಉಟ್ಮೇಲೆ ನಾನು ಯಾವ ರೀತಿ ಕಾಣಿಸ್ತೀನಂತ ಆ ವಿಡಿಯೋ ಕೂಡ ನೀವು ನೋಡ್ಬೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.